ಸ್ನೇಹಿತರೆ, ವಿಘ್ನೇಶ್ ಪುತ್ತೂರು ಹುಟ್ಟಿದ್ದು ಮಾರ್ಚ್ 2, 2001. ವಿಘ್ನೇಶ್ ಪುತ್ತೂರು ಎಂಬ ಹೆಸರನ್ನ ಕೇಳುತ್ತಿದ್ದಂತಲೇ ಈ ವ್ಯಕ್ತಿ ಇಲ್ಲೇ ಎಲ್ಲ ಕರ್ನಾಟಕದವರಾಗಿರಬಹುದು ಅನಿಸುತ್ತೆ. ಆದ್ರೆ ಇಲ್ಲಿ ವಿಘ್ನೇಶ್ ಅವರು ಹುಟ್ಟಿದ್ದು ಕೇರಳದಲ್ಲಿ. ಸ್ನೇಹಿತರೆ, ಮೊನ್ನೆ ಮುಂಬೈ ಮತ್ತು CSK ತಂಡದ ನಡುವಿನ ಮೊದಲ ಮ್ಯಾಚ್ ನಲ್ಲಿ ಈ ವ್ಯಕ್ತಿ ಅದ್ಭುತವಾದಂತಹ ಬೌಲಿಂಗ್ ನಿಂದ ಇಡೀ ದೇಶದಾದ್ಯಂತ ಇವತ್ತು ಮಿಂಚುತ್ತಿದ್ದಾನೆ. ಕೇವಲ 24 ವರ್ಷದ ಯುವಕನಾದಂತಹ ಈ ವಿಘ್ನೇಶ್ ಪುತ್ತೂರ್ ಅವರು 3 ಘಟಾನುಘಟಿ CSK ಬ್ಯಾಟ್ಸ್ಮನ್ಸ್ ಗಳ ವಿಕೆಟ್ ಅನ್ನು ತೆಗೆಯುವ ಮೂಲಕ ಇವತ್ತು ಇಡೀ ದೇಶದಾದ್ಯಂತ ಟ್ರೆಂಡಿಂಗ್ ಅಲ್ಲಿದ್ದಾರೆ. ಸ್ನೇಹಿತರೆ, ಮುಂಬೈ ಇಂಡಿಯನ್ಸ್ ತಂಡದಲ್ಲಿ 8ನೇ ಓವರ್ಗೆ ಬೌಲಿಂಗ್ ಹಾಕಲು ಬಂದಂತಹ ಈ ವಿಘ್ನೇಶ್ ಪುತ್ತೂರ್ ಅವರು ಸತತ 3 ಓವರ್ಗಳನ್ನ ಹಾಕುವ ಮೂಲಕ 3 ವಿಕೆಟ್ ಗಳನ್ನ ತೆಗೆಯುತ್ತಾರೆ. ಋತುರಾಜ್ ಗಾಯಕ್ವಾಡ್ ಅವರದಾಗಿರಬಹುದು, ಶಿವಮ್ ದುಬೆ ಅವರದಾಗಿರಬಹುದು, ಇನ್ನು ದೀಪಕ್ ಕೂಡ ಅವರದಾಗಿರಬಹುದು. ಈ ಮೂವರದನ್ನ ವಿಕೆಟ್ ತೆಗಿತಾರೆ. ಅದು ಯಾವ ರೀತಿ ಅಂದ್ರೆ ಸೇಮ್ ಪ್ಯಾಟರ್ನ್ ನಲ್ಲಿ ವಿಕೆಟ್ ತೆಗಿತಾರೆ. ಎಲ್ಲರೂ ಕ್ಯಾಚ್ ಔಟ್ ಆಗಿ ಹೋಗ್ತಾರೆ. ಸ್ನೇಹಿತರೆ, ಈ ವಿಘ್ನೇಶ್ ಅವರು ಲೆಫ್ಟ್ ಆರ್ಮ್ ಸ್ಲೋ ಸ್ಪಿನ್ನರ್. ಇವರ ಬೌಲಿಂಗ್ ಅನ್ನ ಮುಂಬೈ ಇಂಡಿಯನ್ಸ್ ತಂಡ ಯಾವುದೋ ಒಂದು ಪಂದ್ಯದಲ್ಲಿ ನೋಡಿರುತ್ತೆ. ಆಟ ಆಡುವ ಸಂದರ್ಭದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಅವರನ್ನ ನೋಡಿ ಅವರನ್ನ ಕರೆದು ಮಾತನಾಡಿಸಿ ಅವರನ್ನ ನೇರವಾಗಿ ವಿದೇಶಕ್ಕೆ ಕಳಿಸುತ್ತದೆ. ನಮ್ಮ ದೇಶದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ವಿದೇಶದಲ್ಲೂ ಮುಂಬೈ ಇಂಡಿಯನ್ಸ್ ತಂಡದ ಫ್ರಾಂಚೈಸಿಗಳಿದ್ದಾವೆ. ಅಲ್ಲಿ ಅವರನ್ನ ಕಳಿಸಿ ಅಲ್ಲಿ ನೆಟ್ ಪ್ರಾಕ್ಟೀಸ್ ಮಾಡಿಸುತ್ತಾರೆ. ಅದು ಆದ್ಮೇಲೆ ಅವರು ಅತ್ಯುತ್ತಮವಾದಂತಹ ಬಾಲಿಂಗ್ ನೋಡಿ ಈ ಸಾರ್ತಿ IPL ನಲ್ಲಿ 30 ಲಕ್ಷಕ್ಕೆ ಹರಾಜಿನಲ್ಲಿ ಅವರನ್ನ ಕೊಂಡುಕೊಳ್ಳುತ್ತಾರೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ. ಸ್ನೇಹಿತರೆ, ಮುಂಬೈ ಇಂಡಿಯನ್ಸ್ ತಂಡ ಇದೇ ಮೊದಲೇನಲ್ಲ, ಏಕೆಂದ್ರೆ ಈ ತರ ಹೊಸ ಪ್ರತಿಭೆಗಳಿಗೆ ಸಾಕಷ್ಟು ಅವಕಾಶಗಳನ್ನ ಕೊಡುತ್ತೆ ಮುಂಬೈ ಇಂಡಿಯನ್ಸ್ ತಂಡ. ಸ್ನೇಹಿತರೆ, ಇಲ್ಲಿ ವಿಘ್ನೇಶ್ ಅವರ ಲಕ್ ಯಾವ ರೀತಿ ಇದೆ ಅಂತ ನೋಡಿ. ಯಾವುದೇ ರೀತಿಯಾದಂತಹ ಕೇರಳದ ಸೀನಿಯರ್ ತಂಡದ ಜೊತೆ ಆಟ ಆಡಿಲ್ಲ, ಯಾವುದೇ ದೇಶಿ ಕ್ರಿಕೆಟ್ಗೂ ಸಹಿತ ಪ್ರತಿನಿಧಿಸಿಲ್ಲ. 14, 19, 23 ವರ್ಷದೊಳಗಿನವರ ವಿಭಾಗದಲ್ಲಿ ಕ್ರಿಕೆಟ್ ಆಡಿದ್ದಾರೆ ಅಷ್ಟೇ. ನಾನು ಆಗ್ಲೇ ಹೇಳಿದಂತೆ ಅವರು ಯಾವುದೇ ಹಿರಿಯ ತಂಡದವರ ಜೊತೆ ಆಟ ಆಡಿರೋದಿಲ್ಲ. ಆದ್ರೂ ಮುಂಬೈ ತಂಡ ಅವರ ಬೌಲಿಂಗ್ ಅನ್ನ ನೋಡಿಬಿಟ್ಟು ಅವರನ್ನ ಮುಂಬೈ ತಂಡಕ್ಕೆ ಆಯ್ಕೆ ಮಾಡಿಕೊಂಡಿರುತ್ತೆ. ಆಯ್ಕೆ ಮಾಡಿಕೊಳ್ಳುವುದಷ್ಟೇ ಅಲ್ಲ, ವಿದೇಶಕ್ಕೆ ಕಳಿಸಿ ಅಲ್ಲಿಯೂ ಸಹಿತ ಪ್ರಾಕ್ಟೀಸ್ ಮಾಡಿ ಅವರ ಅತ್ಯುತ್ತಮವಾದಂತಹ ಬಾಲಿಂಗ್ ನೋಡಿ ಈ ಸಾರ್ತಿಯ IPL ತಂಡದಲ್ಲಿ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಇನ್ನೊಂದು ಮಹತ್ವದ ವಿಷಯ ಏನಂತಂದ್ರೆ ಇಲ್ಲಿ ವಿಘ್ನೇಶ್ ಅವರ ತಂದೆ ಒಬ್ಬ ಸರ್ವೇ ಸಾಮಾನ್ಯ ಆಟೋ ಡ್ರೈವರ್ ನ ಮಗ ಇವತ್ತು ಕ್ರಿಕೆಟ್ ಲೋಕದಲ್ಲಿ ಮಿಂಚುತ್ತಿದ್ದಾನೆ, IPL ತಂಡಗಳಲ್ಲಿ ಮಿಂಚುತ್ತಿದ್ದಾನೆ. ಇಲ್ಲಿ ವಿಘ್ನೇಶ್ ಅವರಿಗೆ ತಿಳಿದಿದ್ದಿಲ್ಲ ಅಂತೆ ಈ ಸಾರ್ತಿ ಮುಂಬೈ ತಂಡ ಇವರನ್ನ ಆಯ್ಕೆ ಮಾಡಿಕೊಳ್ಳುತ್ತದೆ. ಅದು 30 ಲಕ್ಷ ಕೊಟ್ಟು ಇವರನ್ನ ಆಯ್ಕೆ ಮಾಡಿಕೊಳ್ಳುತ್ತದೆ ಅಂತಂದೆ ಇಲ್ಲಿ ವಿಘ್ನೇಶ್ ಅವರಿಗೆ ಗೊತ್ತಿದ್ದಿಲ್ಲಂತೆ. ಆಯ್ಕೆ ಆಗಿದ್ದನ್ನ ನೋಡಿ ಇಲ್ಲಿ ವಿಘ್ನೇಶ್ ಅವರೇ ಶಾಕ್ ಆದ್ರಂತೆ. ಏನೇ ಆಗ್ಲಿ ಸ್ನೇಹಿತರೆ, ಇಲ್ಲಿ ಸಿಕ್ಕ ಅವಕಾಶನ ವಿಘ್ನೇಶ್ ಅವರು ಅತ್ಯುತ್ತಮವಾಗಿ ಉಪಯೋಗಿಸಿಕೊಂಡಿದ್ದಾರೆ ಅಂತ ಹೇಳ್ಬಹುದು. ಸ್ನೇಹಿತರೆ, ಇಲ್ಲಿ ವಿಘ್ನೇಶ್ಗೆ 11ನೇ ವಯಸ್ಸಿನಲ್ಲಿ ಅವರ ತಂದೆ ಒಬ್ಬ ಆಟೋ ಡ್ರೈವರ್ ಆಗಿರ್ತಾರೆ. ಅವರ ತಂದೆಗೆ ಒಂದು ಕನಸಿರುತ್ತಂತೆ, ತನ್ನ ಮಗ ಉತ್ತಮವಾದಂತಹ ಕ್ರಿಕೆಟ್ ಆಟಗಾರ ಆಗಬೇಕಂತ ಒಂದು ಕನಸಿರುತ್ತಂತೆ. ಅದಕ್ಕೋಸ್ಕರ 11ನೇ ವಯಸ್ಸಿನಲ್ಲಿ ಇಲ್ಲಿ ಕ್ರಿಕೆಟ್ಗೆ ಕಳಿಸುತ್ತಾರೆ. ಕೇರಳದ ಸ್ಥಳೀಯ ಕ್ರಿಕೆಟ್ ತರಬೇತಿದಾರರಾದಂತಹ ವಿಜಯನ್ ಅವರು ವಿಘ್ನೇಶ್ ಅವರಿಗೆ ತರಬೇತಿ ನೀಡುತ್ತಾರೆ. 11ನೇ ವಯಸ್ಸಿನಲ್ಲೇ ತರಬೇತಿ ಸ್ಟಾರ್ಟ್ ಆಗುತ್ತೆ. ತರಬೇತಿ ಸ್ಟಾರ್ಟ್ ಆದ ನಂತರ ಅವರು ಅಲ್ಲಿ ಕ್ಲಬ್ ಕ್ರಿಕೆಟ್ ಗಳನ್ನ ಆಡುತ್ತಿರ್ತಾರೆ ಅಷ್ಟೇ. ಯಾವುದೇ ರೀತಿಯಾದಂತಹ ಕೇರಳ ತಂಡದ ಪರವಾಗಿಯೂ ಸಹಿತ ಕ್ರಿಕೆಟ್ ಆಡುತ್ತಿರಲಿಲ್ಲ. ಆದರೆ ಇಲ್ಲಿ ಮುಂಬೈ ತಂಡ ಅವರನ್ನ ನೋಡಿ, ಅವರ ಬೌಲಿಂಗ್ ಅನ್ನ ನೋಡಿ ಈ ಸಾರ್ತಿ IPL ಗೆ ಕರ್ಕೊಂಡು ಒಳ್ಳೆ ರೀತಿಯಾದಂತಹ ಉತ್ತಮ ಪ್ರತಿಭೆಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಅದು ಅಲ್ಲದೆ ಆ ಹುಡುಗನ ಬೌಲಿಂಗ್ ನೋಡ್ಬಿಟ್ಟು ಧೋನಿ ಅವರೇ ಕರೆದ್ಬಿಟ್ಟು ಆ ಹುಡುಗನಿಗೆ ಶಬಾಷ್ ಹೇಳುತ್ತಾರೆ. ಇಲ್ಲಿ ವಿಘ್ನೇಶ್ ಅವರು ಧೋನಿಯ ಆಶೀರ್ವಾದ ಪಡ್ಕೊಂಡು ಅವರ ಜೊತೆ ಕೆಲವೊಂದಿಷ್ಟು ಸಲಹೆಯನ್ನ ಪಡ್ಕೊಂತಾರೆ. ಅದರ ಜೊತೆಗೆ ಧೋನಿ ಅವರು ಅವರ ಬಗ್ಗೆ ಅಂದ್ರೆ ವಿಘ್ನೇಶ್ ಅವರ ಬಗ್ಗೆ ಎಲ್ಲಾನ ತಿಳ್ಕೊಂತಾರೆ, ಎಲ್ಲಾನ ಕೇಳ್ತಾರೆ. ಮೈದಾನದಲ್ಲಿ ನಡೆದಿರುವಂತಹ ಈ ಘಟನೆ ಅಂದ್ರೆ ವಿಘ್ನೇಶ್ ಮತ್ತು ಧೋನಿ ಅವರ ನಡುವೆ ನಡೆದಿರುವಂತಹ ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಟ್ರೆಂಡ್ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ IPL ಅನ್ನೋದು ಕೇವಲ ಒಂದು ಆಟ ಆಗಿ ನಿಲ್ಲುವುದಿಲ್ಲ. ಅದೆಷ್ಟೋ ಯುವ ಪ್ರತಿಭೆಗಳಿಗೆ ಒಂದು ಅವಕಾಶನ ಕೊಡುವುದಷ್ಟೇ ಅಲ್ಲದೆ ಮುಂದೆ ನಮ್ಮ ಕ್ರಿಕೆಟ್ ಲೋಕಕ್ಕೆ ಹೊಸ ಪ್ರತಿಭೆಗಳನ್ನ ಪರಿಚಯ ಮಾಡುತ್ತದೆ. ಅಂತಹ ಪ್ರತಿಭೆಗಳಲ್ಲಿ ಈ ಸಾರ್ತಿ ಅನಾವರಣಗೊಂಡಿದ್ದು ಇದೊಂದು ಪ್ರತಿಭೆ ಅಂತ ಹೇಳ್ಬೋದು. ಮೊನ್ನೆ CSK ಮತ್ತು ಮುಂಬೈ ನಡುವಿನ ಮ್ಯಾಚ್ ನಲ್ಲಿ ವಿಘ್ನೇಶ್ ಅವರ ಆಟ ಯಾವ ರೀತಿಯಾಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಶಿವಮ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.